ಎಲ್ರಿಗೂ ನಮಸ್ಕಾರ. ತುಂಬ ದಿವಸ ಆದ ನಂತರ ಒಂದು ವ್ಲಾಗ್ ಶೂಟ್ ಮಾಡ್ತಾ ಇದ್ದೇನೆ. ಇವತ್ತು ಶನಿವಾರ, ಸಂಕ್ರಾಂತಿ ಆದ ಕಾರಣ ನಾವು ನಮ್ಮ ಅಜ್ಜಿ ಮನೆಯಾದ ಅಮಸ್ಬೈಲಿಗೆ ಹೋಗ್ತಾ ಇದ್ದೇವೆ. ನಮ್ಮ ಮಾವನ ಮಗ ಉಡುಪಿಯಿಂದ ಸಾಯಿಬ್ರಕಟ್ಟೆ ಮೇಲೆ ಹೋಗುವ ಅಂತ ಹೇಳಿದ. ಹಾಗೆ ನಾವು ತೆಕ್ಕಟ್ಟೆಯಿಂದ ಸಾಯಿಬ್ರಕಟ್ಟೆಗೆ ಹೋಗಿ ಅಲ್ಲಿಂದ ಸೀದಾ ಅಮಸ್ಬೈಲಿಗೆ ಹೋಗ್ತಾ ಇದ್ದೇವೆ. ಇದೇ ನೋಡಿ, ಇದು ಸಾಯಿಬ್ರಕಟ್ಟೆ ಪೇಟೆ. ಇಲ್ಲಿಂದ ಬಿಕ್ಕಲ್ ಕಟ್ಟೆ ಮೇಲೆ ಹಾಲಾಡಿಯಿಂದ ಅಮಸ್ಬೈಲ್. ಇದು ಅಮಸ್ಬೈಲ್ ಪೇಟೆ, ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಅಮ್ಮನ ತಾಯಿ ಮನೆ. ಇಲ್ಲಿಗೆ ಬರುವುದಂದರೆ ನಮಗೆ ತುಂಬ ಖುಷಿ. ನಾವು ಸಣ್ಣದಿಂದ ಇಲ್ಲಿ ತುಂಬ ಬರ್ತಿತ್ತು. ಒಂದೊಂದು ತಿಂಗಳು 2-2 ತಿಂಗಳು ಇಲ್ಲಿ ನಿಂತು ಗಮ್ಮತ್ತು ಮಾಡಿ ಮನೆಗೆ ಹೋಗ್ತಿತ್ತು. ಇದು ನಮ್ಮ ದೊಡ್ಡಮ್ಮನ ಹೋಟ್ಲು, ಕಾಮತ್ ಹೋಟ್ಲ್ ಅಂತ. ನಾವು ಅಮಸ್ಬೈಲಿಗೆ ಬಂದಾಗ ಇಲ್ಲಿ ಬಂದು ಒಂದು ಚಹಾ ಕುಡಿದು ಹೋಗೋದು. ಇಲ್ಲಿನ ಬನ್ಸ್, ಕುರ್ಮಾ ಮತ್ತು ಚಹಾ ಸೂಪರ್. ಹಾಗೆ ಅಲ್ಲಿ ಚಹಾ ಕುಡಿದು ನಾವು ನಮ್ಮ ಪಂಜುರ್ಲಿ ಹಾಡಿಗೆ ಹೊರಡ್ತಾ ಇದ್ದೇವೆ. ಅಲ್ಲಿ ಪಂಜುರ್ಲಿ ಹಾಡಿ ಹೋಗುವಾಗ ನೋಡಿ, ಇಲ್ಲಿ ಸಿಕ್ಕುದು ಇದು ಗರಡಿ ಮನೆ ಅಂತ. ಸಂಕ್ರಾಂತಿ ಆದ ಕಾರಣ ಇಲ್ಲಿ ವಿಶೇಷ ಪೂಜೆ ಇರ್ತದೆ. ಹಾಗೆ ನೀವು ರಶ್ ನೋಡ್ಬೋದು. ಇಡೀ ಊರಿನ ಜನ ಬಂದು ಇಲ್ಲಿ ಪೂಜೆ ಎಲ್ಲ ಕೊಟ್ಟು ಹೋಗ್ತಾರೆ. ಇದು ನಮ್ಮ ಅಮಸ್ಬೈಲಿನ ಭಾರಿ ಚಂದ ವ್ಯೂ. ಇಲ್ಲಿಂದ ನಮಗೆ ಆಗುಂಬೆಗೆ ಸಹ ಹೋಗ್ಲಿಕ್ಕಾಗ್ತದೆ. ಈ ಪರ್ವತ ಶ್ರೇಣಿ ನೋಡೋದು ನೀವು ಸಹ್ಯಾದ್ರಿ ಬೆಟ್ಟಗಳು, ಪಶ್ಚಿಮ ಘಟ್ಟಗಳಂತ ಏನು ಹೇಳ್ತೀವಿ ನಾವು ನಾವು ಇದೆಲ್ಲ ನೋಡಿಕೊಂಡು ಸೀದಾ ನಮ್ಮ ಪಂಜುರ್ಲಿ ಹಾಡಿಗೆ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಇದೇ ನಮ್ಮ ಪಂಜುರ್ಲಿ ಹಾಡಿ. ಇಲ್ಲಿ ನೀವು ಕಾಂತಾರ ಫಿಲ್ಮಲ್ಲಿ ನೋಡಿದಾಗೆ ಇಲ್ಲಿ ನಮಗೆ ವರ್ಷಂಪ್ರತಿ ಒಂದು ಕೋಲ ಆಗ್ತದೆ. ಮೊನ್ನೆ ಮಳೆ ಬಂದ ಕಾರಣ ಇಲ್ಲೆಲ್ಲ ಸ್ವಲ್ಪ ಮಾಡೆಲ್ಲ ಸ್ವಲ್ಪ ಬಿದ್ದೋಗಿದೆ, ಮರದ ಗೆಲ್ಲೆಲ್ಲ ಬಿದ್ದ ಕಾರಣ. ಇದು ನಮ್ಮ ಪಂಜುರ್ಲಿ ಹಾಡಿಯ ಎಂಟ್ರೆನ್ಸ್. ಇಲ್ಲಿ ಒಟ್ಟು 5 ದೈವ ಇದೆ. ನೀವು ನೋಡಿದಾಗೆ ಶ್ರೀ ಜಯ ಮತ್ತು ಯಕ್ಷಿ, ಇದು ಗಣ, ಇದು ಹೈಗುಳಿ. ನಾರ್ಮಲಿ ಸೌತ್ ಕೆನರಾದಲ್ಲಿ ಹೈಗುಳಿ ಅನ್ನೋದು ಕಾಮನ್ ಆಗಿದೆ, ಹೆಚ್ಚಿನ ಕಡೆಯಲ್ಲಿ ಇರ್ತದೆ. ಅದಾದಮೇಲೆ ರಾಹು. ಇದು ನಮ್ಮ ಪಂಜುರ್ಲಿಯ ಗಣಗಳಂತ ನಾವು ಹೇಳ್ತಾ ಇದ್ದೇವೆ. ಇಲ್ಲಿದ ಮೇನ್ ದೈವ ಏನಂದರೆ ಅಣ್ಣಪ್ಪ ಪಂಜುರ್ಲಿ. ಇದು ನಮ್ಮ ಇಲ್ಲಿನ ಮೇಯ್ನ್ ದೈವ ಅಂತ ಏನು ಹೇಳ್ತಾ ಇದ್ದೇವೆ. ನಾವಿಲ್ಲಿಗೆ ಬಂದು ಹೂವಿನ ಶೃಂಗಾರ ಎಲ್ಲ ಮಾಡಿ ದೇವರಿಗೆ ಹತ್ರ ಒಂದು ಸಂಕಲ್ಪ ಇಡ್ತಾ ಇದ್ದಾರೆ. ಇವರಿಬ್ಬರು ನಮ್ಮ ಮಾವ. ಇವರು ಈಗ ಸಂಕಲ್ಪ ಮಾಡ್ತಾ ಇರುವವರು ನಮ್ಮ ಅಮಸ್ಬೈಲಲ್ಲೇ ಇರುವುದು. ಅವರು ಇಲ್ಲಿನ ಈ ನಮ್ಮ ದೈವದ ಗುಡಿ ಎಲ್ಲ ನೋಡ್ಕೊಳ್ಳೋದೆಲ್ಲ ಅವರೇ. ಅವರು ಒಂದು ಸಂಕಲ್ಪ ಮಾಡಿ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಾರೆ. ಈಗ ಅವರು ದೇವ್ರ ಹತ್ರ ಬೇಡಿ ನೈವೇದ್ಯ ಎಲ್ಲ ಇಟ್ಟು ನಮ್ಮ ಸಂಕ್ರಾಂತಿಯ ಪೂಜೆ ಏನಿದೆ ಅದು ಶುರು ಮಾಡಿದ್ದಾರೆ. ಇಲ್ಲಿ ಮೊದಲಿಗೆ ನಮ್ಮ ಜಯ ಯಕ್ಷಿ ಅದಕ್ಕೆಲ್ಲ ಪೂಜೆ ಮಾಡಿ ನೆಕ್ಸ್ಟ್ ನಾವು ಅಣ್ಣಪ್ಪ ಪಂಜುರ್ಲಿಗೆ ಪೂಜೆ ಸ್ಟಾರ್ಟ್ ಮಾಡೋದು. ಇಲ್ಲಿ ಪೂಜೆ ನಮ್ಮ ಚಂದಪ್ಪ ಮಾಮ ಅಂತ ಇದ್ದಾರಲ್ಲ, ಇವರು ಪೂಜೆ ಮಾಡ್ತಿದ್ದಾರಲ್ಲ, ಅವರೇ ಮಾಡೋದು. ಯಾಕಂದರೆ ಇದೆಲ್ಲ ನೋಡ್ಕೊಳ್ಳೋದು ಅವರೇ. ಹಾಗಾಗಿ ಪೂಜೆಗೆ ಸಹ ಅವರಿಗೆ ಪ್ರಾಮುಖ್ಯತೆ ಇದೆ. ಇಲ್ಲಿ ದೈವದ ಪೂಜೆ ಆದ ನಂತರ ನೀವು ನೋಡ್ಬೋದು ಪ್ರಸಾದ ಆಗ್ತಾ ಇದೆ. ಇದು ನಾವು ಪೂಜೆ ಮಾಡಿ ಎಲ್ಲ ಆದಮೇಲೆ ನಮಗೊಂದು ಮನಸ್ಸಿಗೆ ಸಮಾಧಾನ, ದೇವರು ಪ್ರಸಾದ ಕೊಟ್ಟರು ಅಂತ. ಇದೇ ನಮ್ಮ ಒಂದು ಮನಸ್ಸಿಗೆ ಸಮಾಧಾನ. ಇದೆಲ್ಲ ಆದ ನಂತರ ಪ್ರಸಾದ ಎಲ್ಲ ತಗೊಂಡು, ಆರತಿ ಎಲ್ಲ ತಗೊಂಡು ದೇವರಿಗೊಂದು ನಮಸ್ಕಾರ ಹಾಕಿ ನಾವು ಅಮಸ್ಬೈಲಿನ ಅಮ್ಮನವರಾದ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಏನಿದೆ ನಾವು ಅಲ್ಲಿಗೆ ಹೊರಟು. ಇದು ನಮ್ಮ ಅಮ್ಮನವರ ದೇವಸ್ಥಾನ. ನಾವು ಅಮಸ್ಬೈಲಿಗೆ ಬಂದಾಗ ಒಂದು ನಮ್ಮ ಪಂಜುರ್ಲಿ ಹಾಡಿ ಅಲ್ಲಿ ಎಲ್ಲ ಹೋಗಿ ದೇವರಿಗೆಲ್ಲ ಕೈ ಮುಗಿದು ನಮಸ್ಕಾರ ಹಾಕಿ ನೆಕ್ಸ್ಟ್ ನಾವು ಇಲ್ಲಿಗೆ ಬರೋದು, ಅಮ್ಮನವರ ಗುಡಿ ಅಂತ. ಇಲ್ಲಿಗೆ ಬಂದು ನಾವು ನಮಸ್ಕಾರ ಹಾಕಿ ಹೋಗೋದು. ಅಲ್ಲಿಂದ ನಾವು ಸೀದಾ ಅಮಸ್ಬೈಲಿನ ಮನೆಗೆ ಬಂದು ಊಟ ಎಲ್ಲ ಮಾಡಿ
ರೆಸ್ಟ್ ಮಾಡುವಾಗ ಜೋರು ಮಳೆ ಅಂದರೆ ಆ ಥರ ಮಳೆ ಬಂತು. ಮಳೆಯೆಲ್ಲ ಬಂದು ಸ್ವಲ್ಪ ಲೇಟ್ ಆಯಿತು ಮನೆಗೆ ಹೊರಡುವುದು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನನ್ನ ಫೋನಿನ ಬ್ಯಾಟ್ರಿ ಎಲ್ಲ ಖಾಲಿ ಆಯಿತು, ಹಾಗೆ ಶೂಟ್ ಮಾಡಲಿಕ್ಕಾಗಲಿಲ್ಲ. ಮತ್ತು ನಾವು ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ಒಂದು ಸತಿ ಫ್ರೆಶ್ ಎಲ್ಲ ಆದ ನಂತರ ನಮ್ಮೂರು ತೆಕ್ಕಟ್ಟೆಯಲ್ಲಿ ಪ್ರತಿ ಶನಿವಾರ ನಮ್ಮ ದೇವರ ಭಜನಾ ಕಾರ್ಯಕ್ರಮ ಇರ್ತದೆ. ಈ ವಾರದ ಭಜನಾ ಸೇವಾದಾರರು ನಮ್ಮ ಪುಟ್ಟಣ್ಣ ಕಿಟ್ಟಣ್ಣ ಅಂತ. ಅವರು ನಾವಲ್ಲಿ ದೇವಸ್ಥಾನಕ್ಕೆ ಹೋದ ಕೂಡಲೇ ಒಳ್ಳೆ ಜೋಳ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಜೋಳದ ಅಂಗಡಿಯವರು ಬಂದಿದ್ದರು. ಹಾಗೆ ಚೆಂದ ಮಾಡಿ ಜೋಳ ಎಲ್ಲ ಕೆಂಡದಲ್ಲಿ ಹುರಿದು ಒಳ್ಳೆ ಮಸಾಲೆ ಎಲ್ಲ ಹಾಕಿ ನಮಗೆಲ್ಲ ಕೊಟ್ಟರು. ಅದೆಲ್ಲ ತಿಂದು ನಾವು ಭಜನೆ ಎಲ್ಲ ಮಾಡಿ ದೇವರಿಗೆಲ್ಲ ಆರತಿ ಎಲ್ಲ ತಗೊಂಡು ಮುಂದೆ ಶನಿವಾರಕ್ಕೆ ನಾವು ರೆಡಿ ಆಗ್ತಿದ್ವಿ. ನೀವು ನೋಡ್ಬೋದು, ನಮ್ಮ ಭಜನಾ ಮಂದಿರದಲ್ಲಿ ನಾರ್ಮಲಿ ಇಷ್ಟು ಜನ ಸೇರ್ತಾರೆ ಪ್ರತಿ ಶನಿವಾರ ಭಜನೆಗೆ. ಇದು ನಮ್ಮ ಶನಿವಾರ. ಪುಟ್ಟಣ್ಣ ಕಿಟ್ಟಣ್ಣ ಮನೆಯವರು ಅಂತ ಹೇಳಿದರೆ ಶನಿವಾರಕ್ಕೇನು ಕಡಿಮೆ ಇಲ್ಲ ಅಂತ ಲೆಕ್ಕ. ನಮಗೆ ಬೇಕಾದ ಶನಿವಾರ ಕೇಳಿ ಅವರೇ ರೆಡಿ ಮಾಡಿ ತಂದು ಕೊಡ್ತಾರೆ. ಇದರೊಟ್ಟಿಗೆ ಅವರು ರಸಾಯನ ಮತ್ತು ಇನ್ನೊಂದು ಹಾಲೇನೋ ಮಾಡಿದರು, ಅದು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.